ಈ ಸಮಯದಲ್ಲಿಯೂ ಸಹ ನಾವು ವಿಶೇಷವಾಗಿ ಆತ್ಮಿಕ ಬೆಳವಣಿಗೆಯ ವಿಷಯವಾದ ಅನೇಕ ವಿಚಾರಗಳನ್ನ ನಾವು ಧ್ಯಾನಿಸ್ತಾ ಬರ್ತಾ ಇದ್ದೇವೆ. ಕಳೆದ ವಾರದಲ್ಲಿಯೂ ಸಹ ನಾವು ಆತ್ಮಿಕ ಬೆಳವಣಿಗೆಗಿರ್ತಕ್ಕಂತಹ ತಡೆಗಳೇನು ಅನ್ನೋದನ್ನು ನಾವು ಧ್ಯಾನಿಸ್ತಾ ಬಂದ್ವಿ. ವಿಶೇಷವಾಗಿ ಕಳೆದ ವಾರದಲ್ಲಿ ಆತ್ಮಿಕ ಬೆಳವಣಿಗೆಗಿರ್ತಕ್ಕಂಥ ತಡೆಗಳಲ್ಲಿ ಒಂದು ತಡೆ ಅದು ನಮ್ಮಲ್ಲಿ ಇರ್ತಕ್ಕಂತಹ ಒಂದು ಅವಿಶ್ವಾಸಿಗಳ ಜೊತೆಗಿರ್ತಕ್ಕಂತಹ ಸಹವಾಸ. ನಾವು ಅವಿಶ್ವಾಸಿಗಳ ಜೊತೆ ಟೋಟ್ಲಾಗಿ ಅವ್ರನ್ನ ಬಿಟ್ಟೇ ಬಿಡಬಾರ್ದು ಅಂತ ಅಲ್ಲ ತಾತ್ಪರ್ಯ, ನಾವು ಅವರ ಸಂಬಂಧದಲ್ಲಿರಬಾರದು ಅಂತೇಳಿ ಕರ್ತನು ಬಯಸುವಾತನಾಗಿದ್ದಾನೆ. ನಾವು ಅವರಿಗಿಂತಲೂ ಅಧಿಕವಾಗಿ ನಾವು ದೇವರ ಸಹವಾಸದಲ್ಲಿರಬೇಕು, ಆತನ ವಚನದ ಸಹವಾಸದಲ್ಲಿರಬೇಕು ಮತ್ತು ಕರ್ತನ ಸಂಸರ್ಗದಲ್ಲಿ ನಾವು ಇರುವವರಾಗಬೇಕು ಅನ್ನೋದನ್ನು ಕರ್ತನು ಬಯಸುವಾತನಾಗಿದ್ದಾನೆ. ಯಾಕೆಂದರೆ ಲೋಕವೆಲ್ಲವೂ ಕೂಡ ಕೆಟ್ಟು ಹೋಗಿದೆ, ಅಥವಾ ಲೋಕವೆಲ್ಲವೂ ದುಷ್ಟತ್ವದೊಳಗೆ ಸಿಲುಕಿಬಿಟ್ಟಿದೆ. ಆಗಿರೋದ್ರಿಂದ ನಾವೆಷ್ಟು ಹೆಚ್ಚಾಗಿ ಈ ಉತ್ತಮವಾದ ಈ ವಾಕ್ಯಗಳೊಂದಿಗೆ ನಾವು ಸಮಯ ಕಳೀತೀವೋ ಆಗ ಈ ವಾಕ್ಯಗಳು ನಮ್ಮನ್ನು ರೂಪಿಸ್ತದೆ, ನಮ್ಮನ್ನು ಮಾರ್ಪಡಿಸ್ತದೆ, ಕಳೆದುಕೊಂಡಂಥ ಮಹಿಮೆಯನ್ನು ತಿರುಗಿ ನಾವು ಪಡ್ಕೊಳ್ಳುವಂತೆ ಮಾಡ್ತದೆ. ಸೊ ಆಗಿರೋದ್ರಿಂದಲೇ ನಾವು ಆತ್ಮಿಕವಾಗಿ ಬೆಳಿಬೇಕಂತ ಹೇಳಿದ್ರೆ ನಮಗೆ ವಾಕ್ಯದೊಂದಿಗೆ ಇರುವಂತಹ ಸಹವಾಸ ಹೆಚ್ಚಾಗಬೇಕು. ಸರಿ, ಈಗಲೂ ನಾವು ಮುಂದುವರೆದು ನಾವು ಧ್ಯಾನ ಮಾಡಲಿಕ್ಕಿದ್ದೇವೆ. ಈಗ ನಾವು ಧ್ಯಾನ ಮಾಡಲಿಕ್ಕಿರ್ತಕ್ಕಂತಹ ಒಂದು ವಿಷಯ ಆತ್ಮಿಕ ಬೆಳವಣಿಗೆಯ ಕಡೆಯಲ್ಲಿ ಅಥವಾ ವಿಶ್ವಾಸ ಜೀವಿತದಲ್ಲಿ ಇರ್ತಕ್ಕಂತಹ ಒಂದು ತಡೆ ಅಥವಾ ಈ ಬೆಳವಣಿಗೆಯನ್ನು ಕುಂಠಿತಪಡಿಸ್ತಿರ್ತಕ್ಕಂತಹ ಆ ಶತ್ರು ಅಥವಾ ಹುಳು ಯಾವುದು ಅಂತ ಅಂದರೆ ಮುಂದಿಂದಾಗಿ ಅಗೌರವ. ನಮ್ಮಲ್ಲಿರ್ತಕ್ಕಂತಹ ಅಗೌರವ, ನಮ್ಮಲ್ಲಿ ಕಾಣಿಸಲ್ಪಡುವಂತಹ ಅಗೌರವ. ಆದಾಮನಿಂದ ಇಲ್ಲಿಯವರೆಗೂ ಈ ಅಗೌರವ ಕಾಣಿಸ್ತಲೇ ಬಂದಿದೆ. ಆದಾಮ ಪಾಪ ಮಾಡಿದ ಕೂಡಲೇ ಆತನಿಗೆ ತನ್ನ ಜೊತೆಯಲ್ಲಿದ್ದಂತಹ ಸ್ತ್ರೀಯ ವಿಷಯದಲ್ಲಿ ಆತನಿಗೆ ಅಗೌರವ, ದೇವರ ವಿಷಯದಲ್ಲಿ ಆತನಿಗೆ ಅಗೌರವ. ಆತನು ಹೇಳ್ತಾನೆ, ನೀನು ಕೊಟ್ಟ ಸ್ತ್ರೀ ನನಗೆ ಇದನ್ನು ತಿನ್ನುವುದಕ್ಕೆ ಕೊಟ್ಟಳು. ಅಲ್ಲಿ ತಕ್ಷಣವೇ ಆಕೆ ಮೇಲಿದ್ದ ಗೌರವ ಹೊರಟೋಯ್ತು. ಪ್ರಾರಂಭದಲ್ಲಿ ಆದಾಮ ಅವಳನ್ನ ನೋಡಿದ ಕೂಡಲೇ ನರನಿಂದ ಬಂದ ನಾರಿ ಎಂಬುದಾಗಿ ಆತ ವರ್ಣಿಸ್ತಾ ಇದ್ದಾನೆ, ಗೌರವಿಸ್ತಾ ಇದ್ದಾನೆ. ಆದರೆ ಯಾವಾಗ ಪಾಪ ಮಧ್ಯೆ ಬಂತೋ ಈಗ ಆ ಒಂದು ಗೌರವ ತನ್ನ ಹೆಂಡತಿಯ ಮೇಲಿದ್ದ ಆ ಗೌರವ ಹಾಳಾಗಿದ್ದನ್ನು ನಾವು ಕಾಣ್ತೀವಿ. ಸೊ ಹಾಗೆ ಪ್ರಿಯರೇ, ಈಗ ನಾವು ಇದನ್ನು ಮುಂದುವರೆದು ನಾವು ಕಾಣೋಣ. ನಮ್ಮ ಆತ್ಮಿಕ ಬೆಳವಣಿಗೆಗೆ ಇರ್ತಕ್ಕಂತಹ ಒಂದು ತಡೆ ಅದು ಅಗೌರವ ಅನ್ನುವಂಥ ವಿಷಯವನ್ನು ನಾವು ನೋಡೋಣ. ಸೊ ನಾವು ಮುಖ್ಯವಾಗಿ ಗೌರವವನ್ನು ಅನೇಕ ಭಾಗಗಳಲ್ಲಿ ತೋರಿಸ್ಬೇಕಾಗಿದೆ. ನಾವು ದೇವರಿಗೆ ಗೌರವವನ್ನು ತೋರಿಸ್ಬೇಕಾಗಿದೆ, ದೇವರನ್ನ ನಾವು ಗೌರವಿಸಬೇಕು, ಸನ್ಮಾನಿಸಬೇಕು. ಈ ಗೌರವ ಅಂತ ಅನ್ನುವಾಗ ಇದು ನೇರವಾಗಿ ಗೌರವ ಅಂತವೇ ಎಂಬುದಾಗಿಯೇ ಬರೆಯಲ್ಪಡಲಿಲ್ಲ ಬೈಬಲ್ನಲ್ಲಿ. ನಾವು ಮರ್ಯಾದೆ ತೋರಿಸ್ಬೇಕು, ಅಥವಾ ನಾವು ಸನ್ಮಾನಿಸಬೇಕು, ನಾವು ಅವ್ರಿಗೆ ವಿಧೇಯರಾಗಿ ನಡ್ಕೊಳ್ಬೇಕು. ಈ ಥರ ಬೇರೆ ಬೇರೆ ಪದಗಳಲ್ಲಿ ಅದು ಬರೆಯಲ್ಪಟ್ಟಿರೋದನ್ನು ನಾವು ಕಾಣ್ತೀವಿ. ಸೊ ಮೊದಲನೇದಾಗಿ ನಾವು ದೇವರಿಗೆ ಗೌರವವನ್ನು ತೋರಿಸ್ಬೇಕು. ಅದಾದ ನಂತರ ನಾವು ಇತರರಿಗೆ ನಾವು ಗೌರವವನ್ನು ತೋರಿಸ್ಬೇಕು. ನಮ್ಮ ತಂದೆ ತಾಯಿಗೆ ನಾವು ಗೌರವವನ್ನು ತೋರಿಸ್ಬೇಕು, ಮತ್ತು ನಮ್ಮ ಮೇಲಿರ್ತಕ್ಕಂತಹ ಅಧಿಕಾರಿಗಳಿಗೆ ನಾವು ಗೌರವವನ್ನು ತೋರಿಸ್ಬೇಕು, ಮತ್ತು ನಮ್ಮ ಮೇಲಿರ್ತಕ್ಕಂಥ ಆತ್ಮಿಕ ನಾಯಕರುಗಳಿಗೆ ನಾವು ಗೌರವವನ್ನು ತೋರಿಸ್ಬೇಕು. ಇದಲ್ಲದೆ ಸ್ತ್ರೀಯರು ತಮ್ಮ ಪುರುಷರಿಗೆ ಗೌರವವನ್ನು ತೋರಿಸ್ಬೇಕು. ಈ ರೀತಿ ಅನೇಕ ವ್ಯಕ್ತಿಗಳಿಗೆ ಗೌರವವನ್ನು ತೋರಿಸಬೇಕಾದದ್ದು ಅವಶ್ಯಕತೆ ಇದೆ. ಯಾವಾಗ ನಾವು ಗೌರವವನ್ನು ತೋರಿಸೋರಾಗ್ತೀವೋ ಆಗ ನಾವು ಆಶೀರ್ವದಿಸಲ್ಪಡ್ತೇವೆ ಮತ್ತು ನಾವು ಆತ್ಮಿಕವಾಗಿ ಬೆಳೀತೇವೆ. ಈಸಾಕನು ತನ್ನ ತಂದೆ ಹೇಳಿದ ಮಾತನ್ನು ಕೇಳಿ ಆತನಿಗೆ ಗೌರವಿಸ್ತಾ, ಆತನನ್ನು ಸನ್ಮಾನಿಸ್ತಾ ನಾವು ನೋಡ್ತೇವೆ. ಆತ ಗೌರವಿಸಿದ್ದರಿಂದ ಆತನು ಚೊಚ್ಚಲುತನದ ಹಕ್ಕನ್ನು ಆತ ಪಡ್ಕೊಂಡ. ಇಸ್ರಾಯೇಲರಲ್ಲಿ 12 ಜನರಲ್ಲಿ ಯೂದ ಎಂಬವನು ಯೋಸೇಫನನ್ನು ಕೊಲ್ಲುವುದಕ್ಕೆ ತಡೆಯಾಗಿ ನಿಂತ. ಆಗಿರೋದ್ರಿಂದ ನಾವು ನೋಡ್ತೀವಿ ಅಲ್ಲಿ ಯೂದನ ಹೆಸರು ಎಲ್ಲ ಪಟ್ಟಿಗಳಲ್ಲಿ ನಾವು ನೋಡುವಾಗ ಯೂದಾ ಕುಲದಲ್ಲಿಯೇ ಯೇಸು ಕ್ರಿಸ್ತನು ಹುಟ್ಟೋದನ್ನು ನಾವು ನೋಡ್ತೀವಿ. ದೇವರು ಕೊಟ್ಟ ಗೌರವ. ಆದರೆ ಅದೇ ಥರ ಬೈಬಲ್ನಲ್ಲಿ ಇನ್ನೂ ಅನೇಕ ಭಾಗಗಳನ್ನ ನೋಡೋದಾದರೆ ಅಬ್ರಹಾಮ ಲೋಟನನ್ನು ಗೌರವಿಸ್ದ. ಅದರಿಂದಲೇ ಅಬ್ರಹಾಮ ಕಾಪಾಡಲ್ಪಟ್ಟ. ಲೋಟ ಅಬ್ರಹಾಮನ ಮೇಲೆ ಗೌರವವಿಲ್ಲದ ರೀತಿಯಲ್ಲಿ ನಡ್ಕೊಂಡಂತೆ ಕಾಣಿಸ್ತದೆ. ಆದರೆ ದೇವರು ಅಲ್ಲಿ ನಾವು ನೋಡ್ತೀವಿ, ಲೋಟನು ಹೋದ ಪರಿಸ್ಥಿತಿ ಸ್ಥಳದಲ್ಲಿ ಅಲ್ಲಿ ಸಮಸ್ಯೆಗಳನ್ನ ನಾವು ಕಾಣ್ತೀವಿ. ಸರಿ, ಈಗ ನಾವು ಗೌರವದ ವಿಷಯದಲ್ಲಿ ನಾವು ಧ್ಯಾನಿಸೋಣ. ಮೊದಲನೇದಾಗಿ ನಾವು ದೇವರನ್ನು ಗೌರವಿಸಬೇಕು.
ಧರ್ಮೋಪದೇಶ ಕಾಂಡ 6ನೇ ಅಧ್ಯಾಯ 13ನೇ ವಚನ ಹೀಗೆ ಹೇಳ್ತದೆ, ನಿಮ್ಮ ದೇವರಾದ ಯೆಹೋವನಲ್ಲಿಯೇ ಭಯಭಕ್ತಿ ಉಳ್ಳವರಾಗಿರಬೇಕು, ಆತನನ್ನೇ ಸೇವಿಸಬೇಕು, ಆತನ ಹೆಸರು ಹೇಳಿ ಪ್ರಮಾಣ ಮಾಡಬೇಕು. ಸೊ ತುಂಬ ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ. ಇಸ್ರಾಯೇಲಿಯರಿಗೆ ತಿರುಗಿ ಆಜ್ಞೆ ಬರೆಯಲ್ಪಟ್ಟಿದೆ. ನೀವು ಆತನನ್ನೇ ಪ್ರೀತಿಸಬೇಕು, ನೀವು ಆತನನ್ನೇ ಆರಾಧಿಸಬೇಕು, ಆತನಲ್ಲದೆ ನಿಮಗೆ ಬೇರೆ ದೇವರುಗಳಿರಬಾರ್ದು. ವಿಮೋಚನಾ ಕಾಂಡ 20ನೇ ಅಧ್ಯಾಯದಲ್ಲಿ 2-3 ವಚನಗಳು ನೋಡ್ತೀವಿ, ನಾನಲ್ಲದೆ ನಿಮಗೆ ಬೇರೆ ದೇವರುಗಳಿರಬಾರ್ದು. ದೇವರು ತಿರುಗಿ ತನ್ನ ಕುರಿತಾಗಿ ಈ ರೀತಿಯಲ್ಲಿ ಹೇಳುವುದನ್ನು ನಾವು ಕಾಣ್ತೀವಿ. 20ನೇ ಅಧ್ಯಾಯದಲ್ಲಿ, ಅದಾದ ನಂತರ 26ನೇ ಅಧ್ಯಾಯದಲ್ಲಿ, 30ನೇ ಅಧ್ಯಾಯ ತಿರುಗಿ ಆತನ ಇದನ್ನು ಹೇಳುವುದನ್ನು ನಾವು ಕಾಣ್ತೇವೆ. ಯಾಕಂದರೆ ನಮ್ಮ ದೇವರು ತನಗೆ ಸಲ್ಲಬೇಕಾದ ಗೌರವವನ್ನು ಮತ್ತೊಬ್ಬರಿಗೆ ಸಲ್ಲಗೊಳಿಸದ ದೇವರು. ತನಗೆ ಸಲ್ಲಬೇಕಾದದನ್ನು ತಾನಗೇ ಸಲ್ಲಿಸಿಕೊಳ್ಳುವ ದೇವರು. ಆತನು ಹೊಂದಿಕೊಳ್ಳುವ ಮಹಿಮೆ ಆತನಿಗೆ ಮಾತ್ರವೇ ಎಂಬುದಾಗಿ ಆತನು ಬಯಸುವ ಆತನಾಗಿದ್ದಾನೆ. ಹಾಗೆ ಮತ್ತೊಂದು ಕಡೆ 1ನೇ ಸಮುವೇಲ 2ನೇ ಅಧ್ಯಾಯ 20ನೇ ವಚನದಲ್ಲಿ ದೇವರು ಹೀಗೆ ಹೇಳುವುದನ್ನು ನಾವು ಕಾಣ್ತೇವೆ. ದೇವರು, ನನ್ನನ್ನು ಸನ್ಮಾನಿಸುವವರನ್ನು ಸನ್ಮಾನಿಸುವೆನು, ನನ್ನನ್ನು ತಿರಸ್ಕರಿಸುವವರು ತಿರಸ್ಕಾರ ಹೊಂದುವರು. ಇಲ್ಲಿ ಸಮುವೇಲ ಸಮಯದಲ್ಲಿ ಇಸ್ರಾಯೇಲ್ಯರು ಸಮುವೇಲನಲ್ಲ, ದೇವರನ್ನು ತಿರಸ್ಕರಿಸಿದ್ದಾರೆ. ಅವರಿಗೆ ಒಬ್ಬ ಕಣ್ಣಿಗೆ ಕಾಣಿಸುವಂಥ ರಾಜನು ಬೇಕಾಗಿದ್ದಾನೆ. ಇಷ್ಟು ವರ್ಷ ಅರಸನಾಗಿ ಯೆಹೋವ ದೇವರೇ ಅವರಿಗೆ ಅರಸನಾಗಿದ್ದಾಗ್ಯೂ ಸಹ ಅವರಿಗೆ ಮತ್ತೊಬ್ಬ ಅರಸ ಬೇಕು ಎಂಬುದಾಗಿ, ಸೌಲ ಅರಸನಾಗಿ ಬೇಕಂತ ಅವರು ಕೇಳ್ಕೊಳ್ತಾರೆ. ನಮಗೆ ಇನ್ನೊಬ್ಬ ಅರಸ ಬೇಕು. ಅದಕ್ಕೆ ದೇವರು ಈ ರೀತಿಯಲ್ಲಿ ಮಾಡುವಾಗ ದೇವರಿಗಲ್ಲಿ ದುಃಖ ಆಯಿತು. ನನ್ನನ್ನು ಗೌರವಿಸ್ತೆ, ನನ್ನನ್ನೇ ಅವರು ಸ್ವೀಕರಿಸ್ತಾ ಇಲ್ಲ, ಅವರು ನನ್ನನ್ನು ತಿರಸ್ಕರಿಸಿದ್ದಾರೆ. ನನ್ನನ್ನು ಯಾರು ಸ್ವೀಕರಿಸ್ತಾರೋ, ನನ್ನನ್ನು ಯಾರು ಗೌರವಿಸ್ತಾರೋ ಅವರು ಗೌರವ ಒಂದೇ ಹೊಂದುತ್ತಾರೆ. ನಮ್ಮ ದೇವರು ಯಾವತ್ತೂ ಕೂಡ ಆತ ಸಾಲಗಾರನಲ್ಲ. ಆತನನ್ನು ಗೌರವಿಸುವವನ ಖಂಡಿತ ಆತನು ಗೌರವಿಸುವವನು. ಅಲ್ಲಿ ನಾವು ನೋಡ್ತೀವಿ, ಸಮುವೇಲನು ದೇವರನ್ನು ಗೌರವಿಸ್ತಾ ದೇವರು ಆತನನ್ನು ಗೌರವಿಸಿದ್ದಾನೆ. ಇವತ್ತು ಪ್ರಿಯರೇ, ನೀವು ಕೂಡ ದೇವರನ್ನು ಗೌರವಿಸುವುದಾದರೆ ದೇವರು ನಿಮ್ಮನ್ನು ಗೌರವಿಸಿಯೇ ಗೌರವಿಸ್ತಾರೆ. ನೀವು ಆತನ ನಾಮವನ್ನು ಮೇಲೆತ್ತಿ ಆರಾಧಿಸುವವರಾದರೆ, ನೀವು ಆತನನ್ನು ನೀವು ಸ್ತುತಿಸುವವರಾದರೆ ಖಂಡಿತವಾಗಿಯೂ ದೇವರು ನಿಮ್ಮನ್ನು ಪ್ರಮೋಟ್ ಮಾಡಿಯೇ ಮಾಡ್ತಾರೆ. ಫಾದರ್ S.J. ಬರ್ಕ್ಮನ್ಸ್ ಅವರು ಒಂದು ಹಾಡಲ್ಲಿ ಈ ರೀತಿಯಲ್ಲಿ ಹಾಡಿದ್ದಾರೆ, ಸ್ತುತಿಸುವವರಿಗೆ ಪ್ರಮೋಷನ್ ಇದೆಯಂತೆ, ಸ್ತುತಿ ಮಾಡುವವರಿಗೆ ಪ್ರಮೋಷನ್. ಅದೇ ಸ್ತುತಿ ಮಾಡದೇ ಇರುವವರಿಗೆ ಅಥವಾ ಹೆಂಗೆ ಹೇಳೋದು ತೆಗಳುವವರಿಗೆ ಅಥವಾ ಗೊಣಗುಟ್ಟುವವರಿಗೆ ಪ್ರಮೋಷನ್ ಬದಲಾಗಿ ಡಿಮೋಷನ್. ಸೊ ಸ್ತುತಿ ಮಾಡಬೇಕು, ನಾವು ಗೊಣಗಬಾರ್ದು. 10 ಜನರಲ್ಲಿ ಇಸ್ರಾಯೇಲಿಂದ ಕಾನಾನ್ ದೇಶಕ್ಕೆ ಗೂಢಾಚಾರರಾಗಿ ಹೋದಂಥ 10 ಜನರಲ್ಲಿ ನಾವು ನೋಡ್ತೀವಿ, 2 ದೇವರನ್ನ ಸ್ತುತಿಸ್ತಾ ಇದ್ದಾರೆ, ಇನ್ನು ಮಿಕ್ಕವರು ಏನು ಮಾಡ್ತಾರೆ, ದೇವ್ರನ್ನ ಅಲ್ಲಿ ಗೊಣಗ್ತಾ ಇದ್ದಾರೆ. ಅಲ್ಲಿ ರಾಕ್ಷಸರಿದ್ದಾರೆ, ನಾವು ಅವ್ರ ಮುಂದೆ ಮಿಡತೆ ಅಂತ ಇದ್ದೇವೆ, ನಮ್ಮನ್ನು ಅವ್ರು ಕೊಂದು ಬಿಡ್ತಾರೆ. ಆದರೆ ಅಲ್ಲಿದ್ದಂಥ ಕಾಲೇಬ್ ಮತ್ತು ಯೆಹೋಶುವ ದೇವರನ್ನ ಅವರು ಸ್ತುತಿಸಿದ್ರು. ದೇವರ ಮಾಡಿದ ಕಾರ್ಯಗಳನ್ನ ಅವ್ರು ಹೇಳಿದ್ರು. ನಮ್ಮ ದೇವರು ಇಂಥ ಸ್ಥಳಕ್ಕೆ ನಮ್ಮನ್ನು ತಂದಿದ್ದಾರೆ, ಹಾಲು ಜೇನು ಹರಿಯುವಂಥ ದೇಶ ಆಯಿತು. ಇಲ್ಲಿ ಅನೇಕ ಒಳ್ಳೆಯ ಸಂಗತಿಗಳಿದೆ. ಅವರಲ್ಲಿಂದ ಕೆಲವು ಹಣ್ಣುಗಳನ್ನ ಕೂಡ ಹೊತ್ಕೊಂಡು ಬಂದರು. ದ್ರಾಕ್ಷೆ ದೊಡ್ಡ ಗೊಂಚಲನ್ನು ಮತ್ತು ಅಲ್ಲಿದ್ದಂಥ ಒಂದು ಅಂಜೂರವನ್ನು ಮತ್ತು ಅಲ್ಲಿದ್ದಂಥ ಒಂದು ದಾಳಿಂಬೆ ಹಣ್ಣನ್ನು ಅವ್ರು ಹೊತ್ಕೊಂಡು ಬರೋದನ್ನು ನಾವು ಕಾಣ್ತೀವಿ ಪ್ರಿಯರೇ. ಸೊ ಹಾಗಿದ್ರೆ ಇಲ್ಲಿ ನಾವು ನೋಡುವಾಗ ಈ ವಾಕ್ಯದ ಪ್ರಕಾರ ಯಾರು ದೇವರನ್ನು ಸನ್ಮಾನಿಸ್ತಾರೋ ಅವರನ್ನು ದೇವರು ಸನ್ಮಾನಿಸ್ತಾರೆ. ಯೆಹೋಶುವನ ಸಂತತಿಯಲ್ಲಿ ಅನೇಕರು ಕಾನಾನ್ ದೇಶಕ್ಕೆ ಹೋಗಲಿಲ್ಲ. ಅವರ ಸಂತತಿಯಲ್ಲಿ ಅನೇಕರು ಅನೇಕರು ಕಾನಾನ್ ದೇಶಕ್ಕೆ ಹೋಗಲಿಲ್ಲ. ಆದರೆ ಯೆಹೋಶುವ ಕಾಲೇಬ ಅವರು ಕಾನಾನ್ ದೇಶದೊಳಗಡೆ ಹೋಗೋದನ್ನು ನಾವು ಕಾಣ್ತೀವಿ. ಸರಿ, ಇನ್ನು ಮುಂದುವರೆದು ನಾವು ನೋಡೋಣ ಯಾಕೆ ನಾವು ದೇವರನ್ನು ಗೌರವಿಸ್ಬೇಕಂತೆ. ಕೀರ್ತನೆ 104ನೇ ಅಧ್ಯಾಯದಲ್ಲಿ ಹೀಗೆ ಬರೆಯಲ್ಪಟ್ಟಿದೆ, ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ಯೆಹೋವನೇ ನನ್ನ ದೇವರೇ, ನೀನು ಸರ್ವೋತ್ಕೃಷ್ಟನು, ಪ್ರಭಾವವನ್ನು ಮಹತ್ವಗಳಿಂದ ಭೂಷಿತನು ಆಗಿದ್ದಿ. ಮುಂದೆ ವಚನಗಳು ಹೇಳ್ತದೆ, ಆತನೇ ಭೂಮಿಯ ಆಕಾಶಗಳನ್ನು ಉಂಟು ಮಾಡಿದವನು, ಆತನೇ ಸರ್ವೋತ್ಕೃಷ್ಟತನು. ನಾವು ಆತನನ್ನು ಗೌರವಿಸಬೇಕಾಗಿದೆ. ಆತನನ್ನಲ್ಲದೆ ಇನ್ನಾರನ್ನು ಗೌರವಿಸಲಿಕ್ಕಾಗಿದ್ದೇವೆ. ಆತನನ್ನು ನಾವು ಗೌರವಿಸಲೇಬೇಕು. ಕಾರಣ ಆತನು ಆಕಾಶ ಭೂಮಿಯನ್ನು ಉಂಟು ಮಾಡಿದವನು, ಆತನು ಸರ್ವೋತ್ಕೃಷ್ಟನು, ಪ್ರಭಾವ ಸ್ವರೂಪನಾದ ದೇವರು. ಹಾಗಿರೋದ್ರಿಂದ ನಾವು ದೇವರನ್ನು ಗೌರವಿಸುವುದರಲ್ಲಿ ಮರೆತು ಬಿಡಲೇಬಾರ್ದು ಪ್ರಿಯರೇ. ನಾವು ದೇವರನ್ನು ಗೌರವಿಸುವಾಗ ಆತ್ಮಿಕವಾಗಿ ನಾವು ಬೆಳೆಯುತ್ತಲೇ ಇರ್ತೇವೆ. ಯೇಸುವನ್ನು ಗೌರವಿಸಿ 12 ಜನ ಅಪೊಸ್ತಲರು ಯೇಸುವನ್ನು ಹಿಂಬಾಲಿಸಿದ್ರಿಂದ ಪೇತ್ರ ಒಂದು ಕಡೆ ಹೇಳ್ತಾನೆ,
ಯೇಸು ಸ್ವಾಮಿ ಹತ್ರ, ಸ್ವಾಮಿ ನಿನಗೋಸ್ಕರ ನಾವೆಲ್ಲವನ್ನು ಬಿಟ್ಟು ಬಂದ್ವಲ್ಲ, ನಮಗೇನು ಸಿಗ್ತದೆ? ಅದಕ್ಕೆ ಯೇಸು ಸ್ವಾಮಿ ಹೇಳ್ತಾರೆ, ನನ್ನ ನಿಮಿತ್ತ, ನನ್ನ ನಾಮದ ನಿಮಿತ್ತ ನೀವೇನನ್ನಾದರೂ ಬಿಟ್ಟಿರೋದಾದರೆ ನಿಮಗೆ 100 ಪಾಲು ಅದು ನಿಮಗೆ ಸಿಕ್ಕತ್ತೆ. 100 ಫೋಲ್ಡ್, 100ರಷ್ಟು ನಾನು ನಿಮಗೆ ಕೊಡ್ತೀನಿ ಅಂತ ದೇವರು ಹೇಳಿದರು. ಓ, ಎಂಥ ಆಶೀರ್ವಾದ, ಎಂಥ ಆಶೀರ್ವಾದ! ಇದನ್ನು ಯಾರು ತಾನೇ ಕೊಡ್ಲಿಕ್ಕೆ ಸಾಧ್ಯ? 100 ಔಟ್ ಆಫ್ 100%. ಆದರೆ ಇದು ಪರಲೋಕದಲ್ಲಿ ಮಾತ್ರ ಸಾಧ್ಯ. ನೀವು ನಿಮ್ಮ ಜೀವಿತವನ್ನು ಇಲ್ಲಿ ಇನ್ವೆಸ್ಟ್ ಮಾಡಬೇಕು. ನಿಮ್ಮ ಜೀವಿತವನ್ನು ಇಲ್ಲಿ ನೀವು ಒಪ್ಪಿಸಿಕೊಡುವುದಾದರೆ ನೀವು 100ರಷ್ಟು ತಿರುಗಿ ಪಡ್ಕೊಳ್ಳುವವರಾಗಿದ್ದೀರಿ. ಹಾಗಾದರೆ ನಾವು ದೇವರನ್ನು ಗೌರವಿಸುವಂಥದ್ರಿಂದ ನಮಗೆ ದೊಡ್ಡ ಆಶೀರ್ವಾದ ಇದೆ. ಆತ್ಮಿಕವಾಗಿ ನಾವು ಆಶೀರ್ವಾದ ಹೊಂದ್ತೀವಿ, ಶಾರೀರಿಕವಾಗಿ, ಮಾನಸಿಕವಾಗಿ ಖಂಡಿತ ಗ್ಯಾರಂಟಿ ಆಶೀರ್ವಾದ ನಾವು ಹೊಂದಿಕೊಳ್ಳುವವರಾಗಿದ್ದೇವೆ. ಆಗಿರೋದ್ರಿಂದ ನಾವು ದೇವರನ್ನು ಗೌರವಿಸುವುದನ್ನು ಕಲಿಯೋಣ ಪ್ರಿಯರೇ. ಸರಿ, ಮತ್ತು ಇನ್ನೂ ಅನೇಕ ಉದಾಹರಣೆಗಳನ್ನ ನಾನು ಹೇಳಬಲ್ಲೆ ದೇವರನ್ನ ಗೌರವಿಸುವ ವಿಷಯದಲ್ಲಿ. ಕಾಯಿನ ಮತ್ತು ಹೇಬೇಲ್ನ ವಿಷಯದಲ್ಲಿಯೂ ಸಹ ಕಾಯಿನ ತನ್ನ ಹೊಲದ ಬೆಳೆಯಲ್ಲಿ ಸ್ವಲ್ಪವನ್ನು ತೆಗೆದುಕೊಂಡು ಬಂದು ದೇವರಿಗೆ ಆತ ಕೊಟ್ಟನಂತೆ. ಅಲ್ಲಿ ನಾವು ನೋಡ್ತೀವಿ. ಆದರೆ ಹೇಬೇಲ ತನ್ನ ಕುರಿಯ ಹಿಂಡಲ್ಲಿ ಎಲ್ಲ ಚೊಚ್ಚಲುಗಳನ್ನು ತಂದು ಕೊಟ್ಟನಂತೆ. ಅಲ್ಲಿ ದೇವರು ನಾವು ನೋಡ್ತೀವಿ, ಹೇಬೇಲನ ಕಾಣಿಕೆಯನ್ನು ದೇವರು ಹೇಬೇಲನ ಕಾಣಿಕೆಯನ್ನು ದೇವರು ಸ್ವೀಕರಿಸಿದರು, ಮೆಚ್ಚಿದ್ರು. ಕಾಯಿನ ಕಾಣಿಕೆಯನ್ನು ಮೆಚ್ಚಲಿಲ್ಲ ಎಂಬುದಾಗಿ ನಾವು ನೋಡ್ತೀವಿ. ಹಾಗಿದ್ರೆ ಇಲ್ಲಿ ಏನೋ ಒಂದು ಮಿಸ್ ಆಗಿರೋದು ನಮಗೆ ಕಾಣಿಸ್ತಾ ಇದೆ. ಹಾಗಿದ್ರೆ ಇಲ್ಲಿ ಒಬ್ಬರು ದೇವರನ್ನ ಗೌರವಿಸ್ತಾ ಇದ್ದರೆ ಮತ್ತೊಬ್ಬರು ದೇವರನ್ನ ಸರಿಯಾದ ರೀತಿಯಲ್ಲಿ ಗೌರವಿಸ್ತಾ ಇರೋದನ್ನು ಕಾಣಿಸ್ತಾ ಇದೆ. ಅವರ ಹೃದಯ ದೇವರ ಕಡೆ ಸರಿ ಇಲ್ಲದೆ ಇರುವುದನ್ನು ನಮಗೆ ಸ್ಪಷ್ಟವಾಗಿ ಕಾಣಿಸ್ತದೆ. ಓ, ನಮ್ಮ ಹೃದಯ ದೇವರ ಕಡೆ ಹೇಗಿದೆ? ನಾವು ಆತನನ್ನು ಎಷ್ಟು ನಾವು ಸನ್ಮಾನಿಸುವವರಾಗಿ, ನಾವು ಎಷ್ಟು ಆತನನ್ನು ಗೌರವಿಸುವವರಾಗಿ ಕಾಣಿಸಲ್ಪಡ್ತಿದ್ದೇವೆ. ಆತನನ್ನು, ಆತನ ವಾಕ್ಯಗಳನ್ನು, ಆತನ ಆತ್ಮನನ್ನು ನಾವು ಎಷ್ಟು ಗೌರವಿಸುವವರಾಗಿದ್ದೇವೆ. ನಾವು ಯೇಸುವನ್ನು ಎಷ್ಟು ಗೌರವಿಸುವವರಾಗಿದ್ದೇವೆ. ನಾವು ಯೇಸುವನ್ನು ಗೌರವಿಸುವುದಾದರೆ ತಂದೆಯನ್ನು ಗೌರವಿಸುವವರು. ನಾವು ದೇವರಾತ್ಮನನ್ನು ಗೌರವಿಸುವುದಾದರೆ ನಾವು ತ್ರಯೇಕ ದೇವರನ್ನೇ ಗೌರವಿಸುವವರು. ನಾವು ಆತನನ್ನು ಗೌರವಿಸಬೇಕು, ನಾವು ಆತನನ್ನು ಸನ್ಮಾನಿಸಬೇಕು ಅಂತೇಳಿ ಆತನು ಬಯಸುವ ಆತನಾಗಿದ್ದಾನೆ. ಅದಕ್ಕಾಗಿಯೇ ನೋಡ್ರಿ, ಸನ್ಮಾನಿಸುವವರ ಮೇಲೆ, ಆತನನ್ನು ಗೌರವಿಸುವವರ ಮೇಲೆ 1000 ತಲೆಗಳವರೆಗೆ ಆಶೀರ್ವಾದ, 1000 ತಲೆಗಳವರೆಗೆ ಆಶೀರ್ವಾದ. ಈ ಆಶೀರ್ವಾದವನ್ನು ದಯಮಾಡಿ ನೀವು ಮಿಸ್ ಮಾಡ್ಕೊಳ್ಬೇಡ್ರಿ. ದೇವರನ್ನ ಗೌರವಿಸ್ರಿ. ಹಾಗೆ ಎರಡನೇದಾಗಿ ನಾವು ಯಾರನ್ನ ಗೌರವಿಸ್ಬೇಕಂತ ಹೇಳಿದ್ರೆ, ನಾವು ಇತರರನ್ನು ಗೌರವಿಸಬೇಕು. 1 ಪೇತ್ರ 2ನೇ ಅಧ್ಯಾಯ 12ನೇ ವಚನ ಹೇಗೆ ಹೇಳ್ತದೆ, ನೀವು ದೇವರ ದಾಸರಾಗಿದ್ದೀರಲ್ಲ, ಎಲ್ಲರನ್ನು ಸನ್ಮಾನಿಸಿರಿ, ಸಹೋದರರನ್ನು ಪ್ರೀತಿಸಿರಿ, ದೇವರಿಗೆ ಭಯಪಡಿರಿ, ಅರಸರನ್ನು ಸನ್ಮಾನಿಸಿರಿ. ಇಲ್ಲಿ ಪೇತ್ರನು ಬರೆಯುವಾಗ ಈ ರೀತಿಯಲ್ಲಿ ಆತ ಬರೀತಿದ್ದಾನೆ, ನೀವು ದೇವರಿಗೆ ದಾಸರಾಗಿದ್ದೀರಲ್ಲ. ಒಂದು ರೀತಿಯಲ್ಲಿ ನಾವೆಲ್ಲರೂ ಕೂಡ ದೇವರಿಗೆ ಮಕ್ಕಳು. ಆತನ ರಾಜ್ಯದ ವಿಷಯದಲ್ಲಿ ಬರುವಾಗ ನಾವೆಲ್ಲರೂ ಆತನ ಸೇವಕರುಗಳು, ಆತನ ದಾಸರು. ಆತನ ಸಮ್ಮುಖದ ವಿಷಯದಲ್ಲಿ ಬಂದಾಗ ನಾವು ಆತನ ಮಕ್ಕಳು. ಆತನ ಸಮ್ಮುಖದಲ್ಲಿ ನಾವು ಕುಣಿದು ಜಿಗಿದು ಆತನ ಹತ್ತಿರಕ್ಕೆ ಹೋಗುವಂತೆ ನಾವು ಮಕ್ಕಳ ಭಾವ ಹೊಂದಿದವರು. ಅದೇ ಆತನ ರಾಜ್ಯದ ವಿಷಯ ಬಂದಾಗ ನಾವು ದಾಸರಂತೆ ದುಡಿಯುವವರು. ಆತನಿಗೋಸ್ಕರ ವೈರಾಗ್ಯವಾಗಿ ನಾವು ಕೂಲಿ ಆಳುಗಳಂತೆ, ಗುಲಾಮರಂತೆ ಕೆಲಸ ಮಾಡಬೇಕಾದವರು. ಸರಿ, ಇಲ್ಲಿ ಪೌಲನು ಹೇಳುವಾಗ ಈ ರೀತಿಯಲ್ಲಿ ಹೇಳ್ತಾನೆ, ದಾಸರಾಗಿದ್ದೀರಲ್ಲ, ಎಲ್ಲರನ್ನೂ ಸನ್ಮಾನಿಸ್ರಿ, ಎಲ್ಲರನ್ನ ಸನ್ಮಾನಿಸ್ರಿ. ಈ ದೇವರ ಮನೆಯ ಒಳಗೆ, ದೇವರ ರಾಜ್ಯದಲ್ಲಿರ್ತಕ್ಕಂಥ ಪ್ರತಿಯೊಬ್ಬೊಬ್ಬರು ಸನ್ಮಾನಿಸಲ್ಪಡಬೇಕು. ಪ್ರತಿ ಸಹೋದರರನ್ನು ಸನ್ಮಾನಿಸಬೇಕು. ಅವರು ಯಾವುದೇ ಪಂಗಡಕ್ಕೆ ಸೇರಿರಬಹುದು, ಅವರು ಯಾವುದೇ ಸಭೆಗೆ ಸೇರಿರಬಹುದು, ಅವರು ಯಾವ ಜನಾಂಗದವರೋ, ಅವರು ಯಾವ ಭಾಷೆಯವರೋ, ಯಾವ ಕುಲದವರೋ, ಪರಲೋಕಕ್ಕೆ ಹೋದಾಗ ನಾವೆಲ್ಲರೂ ಕೂಡ ಒಂದೇ ಸ್ಥಳದಲ್ಲಿ ಒಬ್ಬನೇ ದೇವರನ್ನು ನಾವು ಆರಾಧಿಸುವವರು, ಆತನನ್ನೇ ನಾವು ಸ್ತುತಿಸುವವರಾಗಿದ್ದೇವಲ್ಲ. ಆಗಿದ್ದ ಮೇಲೆ ನಾವೆಲ್ಲರನ್ನೂ ಗೌರವಿಸಬೇಕಂತ ಆತ ಬಯಸ್ತಾನೆ. ಒಂದು ಕಡೆ ದೇವರು ಈ ರೀತಿಯಲ್ಲಿ ಹೇಳ್ತಾನೆ, ನ್ಯಾಯ ತೀರಿಸುವ ಯಾವ ವ್ಯಕ್ತಿಯಾದರೂ ಸರಿ, ಯಾವನಾದರೂ ಸರಿ, ಮತ್ತೊಬ್ಬರ ಮೇಲೆ ದೋಷವೆಣಿಸುವ ನೀನು ಯಾವನಾದರೂ ಸರಿಯೇ, ನಿನಗೆ ಉತ್ತರ ಹೇಳೋದಕ್ಕೆ ಚಾನ್ಸ್ ಇಲ್ಲ ಎಂಬುದಾಗಿ ದೇವರು ಹೇಳೋದು ನಾವು ನೋಡ್ತೀವಿ. ಹಾಗಿದ್ರೆ ಪ್ರಿಯರೇ, ನಾವು ಸನ್ಮಾನಿಸಬೇಕೆಂದು ಬಯಸುವ ದೇವರು,
ನಾವು ಇನ್ನೊಬ್ಬರನ್ನ ಗೌರವಿಸಬೇಕೆಂದು ಬಯಸುವ ದೇವರು ನಮ್ಮ ದೇವರಾಗಿದ್ದಾನೆ. ಹಾಗೆ ರೋಮಾಪುರದವರೆಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯ 10ನೇ ವಚನದಲ್ಲಿ ಹೀಗೆ ಬರೆದಿದೆ, ಕ್ರೈಸ್ತ ಸಹೋದರರು ಅಣ್ಣ ತಮ್ಮಂದಿರೆಂದು ಒಬ್ಬರನ್ನೊಬ್ಬರು ಪ್ರೀತಿಸಿರಿ, ಮಾನ ಮರ್ಯಾದೆಯನ್ನು ತೋರಿಸುವುದರಲ್ಲಿ ಒಬ್ಬರಿಗಿಂತ ಒಬ್ಬರು ಮುಂದಾಗಿರ್ರಿ. ಅಬ್ಬಾ, ಎಂಥ ವಿಚಾರ! ನಾವು ಒಬ್ಬರಿಗಿಂತ ಒಬ್ಬರು ನಾವು ಮುಂದಾಗಿ ಗೌರವ ತೋರಿಸುವುದರಲ್ಲಿ, ಮಾನ ಮರ್ಯಾದೆ ತೋರಿಸುವುದರಲ್ಲಿ ಮುಂದಿರಬೇಕಂತ ಹೇಳಿ ದೇವರು ಹೇಳ್ತಿದ್ದಾರೆ. ಈ ದಿನಗಳನ್ನು ನೋಡಿದರೆ ಯಾವುದ್ರಲ್ಲಿ ಮುಂದಿದ್ದೀವಿ ಅಂದರೆ, ಇದರಲ್ಲಿ ಮುಂದಿದ್ದೀವ ಅಂದರೆ ನನಗೆ ಗೊತ್ತಿಲ್ಲ. ಇಲ್ಲಿ ನಾವು ಸೋತೋಗ್ತಾ ಇದ್ದೀವಿ ಅಂತ ನನಗೆ ಅನ್ನಿಸ್ತಾ ಇದೆ. ಕ್ರೈಸ್ತ ಸಹೋದರರಾಗಿರುವ ನಾವು ಒಬ್ಬರನ್ನೊಬ್ಬರು ನಾವು ಗೌರವಿಸಬೇಕು. ಇದನ್ನು ಫಿಲಿಪ್ಪಿಯರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯದಲ್ಲಿ ಯೇಸು ಕ್ರಿಸ್ತನ ಕುರಿತಾಗಿ ಬರೆಯಲ್ಪಟ್ಟಿದೆ. ನೀವು ಒಬ್ಬರಿಗಿಂತ ಮತ್ತೊಬ್ಬರನ್ನ ಶ್ರೇಷ್ಠರೆಂದೆಣಿಸಿರಿ, ನಿಮಗಿಂತ ಇತರರನ್ನ ಶ್ರೇಷ್ಠರೆಂದೆಣಿಸಿರಿ, ಇದೇ ಕ್ರಿಸ್ತ ಯೇಸುವಿನಲ್ಲಿದ್ದಂತಹ ಮನಸ್ಸು ಎಂಬುದಾಗಿ ಬರೆದಿದೆ. ಯೇಸು ಸ್ವಾಮಿ ತನಗಿಂತಲೂ ಇತರರನ್ನ ಆತ ಶ್ರೇಷ್ಠರೆಂದೆಣಿಸಿದ್ದ. ಪ್ರಿಯರೇ, ಹಾಗಿದ್ರೆ ಈಗ ನಾವು ಇತರರನ್ನ ಗೌರವಿಸಬೇಕು. ಗೌರವಿಸುವಾಗ ನಾವು ಆತ್ಮಿಕವಾಗಿ ಬೆಳೀತೇವೆ. ನಾವೆಲ್ಲರಿಂದಲೂ ಬೆಳೀಲಿಕ್ಕೆ, ಎಲ್ಲರಿಂದಲೂ ಕಲಿತುಕೊಳ್ಳುವುದಕ್ಕಾಗಿ ಇದೆ. ಒಂದು ಪುಟ್ಟ ಮಗು ಇದೆಯಾ, ಅದನ್ನು ಕೂಡ ನಾವು ಗೌರವಿಸೋಣ. ನನಗೆ ತುಂಬ ಪರಿಚಯದಲ್ಲಿದ್ದಂಥ ನನ್ನ ಒಬ್ಬ ಹಿರಿಯ ಸೇವಕಿ ನಮ್ಮ ಸಭೆಯಲ್ಲಿದ್ದರು. ವಯಸ್ಸಾದ ದೇವ ಸೇವಕಿ. ಅವರ ಹೆಸರು ಪದ್ಮಜ ಎಂಬುದಾಗಿ. ಅವರು ಈಗ ಲೋಕದಲ್ಲಿಲ್ಲ. ಅವರ ತಂದೆ ಮನೆಗೆ ಹೋಗಿದ್ದಾರೆ. ಅವರು ಯಾವಾಗಲೂ ನನ್ನ ನೋಡಿ ಈ ರೀತಿಯಲ್ಲಿ ಮಾತಾಡ್ತಿದ್ರು. ನಾನು ಸೇವೆಗೆ ಬರುವ ಪ್ರಾರಂಭದಿಂದಲೂ ಅವರು ತಂದೆ ಮನೆಗೆ ಹೋಗುವವರೆಗೂ, ಅಲ್ಲಿವರೆಗೂ ಅವರು ಯಾವತ್ತೂ ಕೂಡ ನನ್ನನ್ನು ಹೋಗಪ್ಪ ಬಾರಪ್ಪ ಅಂತಲೂ ಕೂಡ ಕರೀಲಿಲ್ಲ, ಹೋಗೋ ಬಾರ ಅಂತಲೂ ಕರೀಲಿಲ್ಲ. ಬದಲಾಗಿ ಅವರು ಈ ರೀತಿಯಲ್ಲೇ ನನ್ನನ್ನು ಕರೀತಿದ್ರು. ಸಂತೋಷ್ ಸೇವಕರೇ ಇದೇ ರೀತಿಯಲ್ಲೇ ಅವರು ನನ್ನನ್ನು ಕರೆದ್ರು. ಅವರು ಕೊಟ್ಟ ಗೌರವ ನನ್ನ ಕೈಲಿ ಜೀರ್ಣ ಕೂಡ ಮಾಡ್ಕೊಳಕ್ಕಾಗ್ತಿರಲಿಲ್ಲ. ಅಷ್ಟೂ ಗೌರವ ಕೊಟ್ಟು ಮಾತಾಡುವವರಾಗಿ ಅವರು ಕಾಣಿಸ್ಪಡ್ತಿದ್ರು. ಚಿಕ್ಕ ಮಕ್ಕಳಿಗೂ ಕೂಡ ಅವರು ಹೆಸರು ಹಿಡಿದು ಬನ್ನಿ ಹೋಗಿ ಅಂತಲೇ ಕರಿತಿದ್ರೆ ಹೊರತು ಯಾವತ್ತೂ ಹೋಗೋ ಬಾರೋ ಅಂತ ಕರೀಲೇ ಇಲ್ಲ. ನಾನು ನೋಡ್ರಿ ಪ್ರಿಯರೇ, ಆ ಥರ ಅವರು ಗೌರವಿಸ್ತಾ ಇದ್ದಿದ್ದರಿಂದ ಅವರು ಪ್ರಾರ್ಥಿಸುವಾಗ ಎಷ್ಟು ದೇವರ ಪ್ರಸನ್ನತೆ, ಅವರು ಸ್ತುತಿಸುವಾಗ ಪ್ರಸನ್ನತೆ, ಅವರು ವಾಕ್ಯ ಹೇಳುವಾಗ ಪ್ರಸನ್ನತೆಯನ್ನು ನಾನು ಕಂಡಿದ್ದೇನೆ. ಅವರ ಪ್ರಾರ್ಥನೆಗಳಿಗೆ ಸದುತ್ತರವನ್ನು ದೇವರು ಕೊಟ್ಟಿದ್ದನ್ನು ನಾನು ನೋಡಿದ್ದೇನೆ. ಪ್ರಿಯರೇ, ನಾವು ಆತ್ಮಿಕವಾಗಿ ಬೆಳಿಬೇಕಂತ ಹೇಳಿದ್ರೆ ನಾವು ಇತರರನ್ನು ಕೂಡ ಗೌರವಿಸಬೇಕಾಗಿದೆ. ಹಾಗೆ ನಾವು ನಮ್ಮ ತಂದೆ ತಾಯಿಗಳನ್ನು ಗೌರವಿಸಬೇಕು, ನಮ್ಮ ಹಿರಿಯರನ್ನು ಗೌರವಿಸಬೇಕು. ಕೆಲವು ವಾಕ್ಯಗಳನ್ನ ನಾವು ತೆಗೆದುಕೊಳ್ಳೋಣ. ಮೊದಲನೇದಾಗಿ ವಿಮೋಚನಾ ಕಾಂಡ 20ನೇ ಅಧ್ಯಾಯ 12ನೇ ವಚನ. ನಿನ್ನ ತಂದೆ ತಾಯಿಗಳನ್ನು ಸನ್ಮಾನಿಸಬೇಕು, ಸನ್ಮಾನಿಸಿದರೆ ನಿನ್ನ ದೇವರಾದ ಯೆಹೋವನು ನಿನಗೆ ಅನುಗ್ರಹಿಸುವ ದೇಶದಲ್ಲಿ ನೀನು ಬಹುಕಾಲ ಇರುವೆ. ನೋಡ್ರಿ, ತಂದೆ ತಾಯಿನ ಗೌರವಿಸೋದ್ರಿಂದ ಅಲ್ಲಿ ಆತ ಏನಾಗ್ತಾನಂತೆ, ಆ ದೇಶದಲ್ಲಿ ಬಹುಕಾಲ ಬಾಳ್ತಾನಂತೆ. ಈ 10 ಆಜ್ಞೆಗಳಲ್ಲಿ ಈ ಒಂದೇ ಒಂದು ಆಜ್ಞೆ ಮಾತ್ರವೇ ವಾಗ್ದಾನ ಸಹಿತವಾದ ಆಜ್ಞೆಯಾಗಿದೆ. ಸೊ ಹಾಗಿದ್ರೆ ಪ್ರಿಯರೇ, ಒಂದು ವಾಗ್ದಾನದೊಟ್ಟಿಗೆ ಇರುವಂತಹ ಆಜ್ಞೆ. ನಾವೆಲ್ಲರಿಗೂ ಕೂಡ ಒಂದು ಆಸೆ ಇದೆ, ಬಹುಕಾಲ ಬಾಳಬೇಕು, ದೀರ್ಘಕಾಲ ಬಾಳಬೇಕು ಅಂತ. ಆದರೆ ದೀರ್ಘಕಾಲ ಬಾಳಕ್ಕಿಂತ ಮುಂಚಿತವಾಗಿ ಅದರ ಹಿಂದೆ ಇರುವಂಥ ಆಜ್ಞೆ ಕೂಡ ಮುಖ್ಯ ಅಲ್ವಾ? ನಾವು ನಮ್ಮ ತಂದೆ ತಾಯಿಗಳನ್ನ ಸನ್ಮಾನಿಸಬೇಕು. ನೀವು ಯಾವ ವಯಸ್ಸಿನಲ್ಲಿದ್ದೀರೋ, ನೀವು ಚಿಕ್ಕ ಮಕ್ಕಳಾಗಿದ್ದೀರೋ, ನೀವು ಯೌವನಸ್ಥರೋ, ನೀವು ವೃದ್ಧರೋ, ನೀವು ಪ್ರಾಯಸ್ಥರೋ, ಯಾರೇ ಆಗಿದ್ದರೂ ಸರಿ, ನಿಮ್ಮ ತಂದೆ ತಾಯಿಗಳನ್ನ ನೀವು ಸನ್ಮಾನಿಸಲೇಬೇಕು. ಅವರ ಜೀವದಿಂದಿದ್ದರೆ ಅವ್ರನ್ನ ಸನ್ಮಾನಿಸಲೇಬೇಕು. ಅವರು ಜೀವದಿಂದಿದ್ದು ಅಥವಾ ಅವರು ಮರಣ ಹೊಂದಿದ್ರೂ ಸಹ ಅವರ ನಾಮವನ್ನು ನೀವು ಸನ್ಮಾನಿಸಲೇಬೇಕು. ಅವರ ಕುರಿತಾಗಿ ನೀವು ತಪ್ಪಾದ ಅವಹೇಳನ ಮಾತುಗಳನ್ನ ಮಾತನಾಡಬಾರ್ದು. ಅವ್ರನ್ನ ನೀವು ಸನ್ಮಾನಿಸಬೇಕು. ತಂದೆ ತಾಯಿಗಳನ್ನ ಸನ್ಮಾನಿಸಿದವರ ಆ ಒಂದು ಕಣ್ಣುಗಳನ್ನ ಹಳ್ಳದ ಕಾಗೆಗಳು ಬಂದು ಕುಗ್ತವಂತೆ ಬೈಬಲಲ್ಲಿ ಬರೆಯಲ್ಪಟ್ಟಿದೆ. ಯಾಕೆ ಈ ದಿವಸ ಅನೇಕ ಯೌವನ ಮಕ್ಕಳು ತಮ್ಮ ಜೀವನ ಕಳ್ಕೊಳ್ತಾ ಇದ್ದಾರೆ? ಕಾರಣ ಇಷ್ಟೇ, ಅವರು ತಂದೆ ತಾಯಿಗಳನ್ನ ಗೌರವಿಸ್ತಾ ಇಲ್ಲ, ಸನ್ಮಾನಿಸ್ತಾ ಇಲ್ಲ. ಮತ್ತು ಇನ್ನೊಂದು ವಾಕ್ಯ ನಾವು ನೋಡೋಣ. ಯಾಜಕ ಕಾಂಡ 19ನೇ ಅಧ್ಯಾಯ 32ನೇ ವಚನ ಹೇಗೆ ಹೇಳ್ತದೆ, ತಲೆನೆರತ ವೃದ್ಧರ ಮುಂದೆ ಎದ್ದು ನಿಂತು ಅವರನ್ನು ಸನ್ಮಾನಿಸಬೇಕು, ನಿಮ್ಮ ದೇವರಲ್ಲಿ ಭಯಭಕ್ತಿ ಉಳ್ಳವರಾಗಿರಬೇಕು, ನಾನು ಯೆಹೋವನು. ತಲೆನೆರತಂತಹ ವೃದ್ಧರ ಮುಂದೆ ನಾವೇನು ಮಾಡಬೇಕಂತೆ, ಎದ್ದು ನಿಂತು ಅವ್ರನ್ನ ಸನ್ಮಾನಿಸೋದು ಹೇಗೆ ಅಂತ ಹೇಳಿ ನೋಡಿದ್ರೆ, ಸರಳವಾಗಿ ಅವ್ರು ಬಂದ ಕೂಡಲೇ ಎದ್ದು ನಿಂತುಕೊಳ್ಳುವಂಥದ್ದು. ಇವತ್ತು ಎಷ್ಟೋ ಜನ ವಯಸ್ಸಾದವ್ರು ನಿಂತಿದ್ರು ಕೂಡ ಕಾಲ ಮೇಲೆ ಕಾಲು ಹಾಕ್ಕೊಂಡು ಕೂತ್ಕೊಳ್ಳುವಂಥದ್ದನ್ನ ನಾವು ನೋಡ್ತಾ ಇದ್ದೇವೆ.
ಇದಂತೂ ಎಂಥ ಸಂಸ್ಕೃತಿ ಅಂತ ನಮಗೆ ಗೊತ್ತಿಲ್ಲ. ಇದು ನಮ್ಮ ಭಾರತದಲ್ಲಿದ್ದ ಸಂಸ್ಕೃತಿ ಅಲ್ಲವೇ ಅಲ್ಲ. ಹಿರಿಯರು ಬಂದಾಗ ಗೌರವಿಸುತ್ತಿದ್ದ ಸಂಸ್ಕೃತಿ. ಆದರೆ ಈ ದಿನಗಳಲ್ಲಿ ನೋಡ್ತೀವಿ, ಹಿರಿಯರ ಮುಂದೆ ಕಾಲ್ ಮೇಲೆ ಕಾಲು ಹಾಕೊಂಡು ಕೂತ್ಕೊಳ್ತೀವಿ. ಅವ್ರು ಬಂದಾಗ ನಿಂತ್ಕೊಳ್ಳೋದಿಲ್ಲ, ಅವ್ರು ಬಂದಾಗ ಗೌರವಿಸೋದಿಲ್ಲ. ಆ ರೀತಿಯಾದ ಪರಿಸ್ಥಿತಿಯ ಒಳಗೆ ಈ ದಿವಸದ ಸಂತತಿ ಹೋಗ್ತಾ ಇದೆಯಲ್ಲ ಪ್ರಿಯರೇ. ಈ ರೀತಿಯಲ್ಲಿ ನಾವು ಇರುವಾಗ ನಾವು ಹೇಗೆ ತಾನೇ ಆತ್ಮಿಕವಾಗಿ ನಾವು ಬೆಳೀಲಿಕ್ಕೆ ಸಾಧ್ಯ? ನಮಗೆ ಕಲಿಸಿಕೊಡ್ತಾ ಇದ್ದವ್ರು ಯಾರು? ಹಿರಿಯರು. ಯೇಸು ಸ್ವಾಮಿ ಕಲಿಸ್ಕೊಟ್ಟವ್ರು ಯಾರು? ಹಿರಿಯರು. ಅಲ್ಲಿದ್ದಂಥ ಈ ಹಿರಿಯರ ಬಳಿಯಲ್ಲಿ ಯೇಸು ಸ್ವಾಮಿ ಕಲಿತ್ಕೊಳ್ತಾ ಇದ್ರು, ಅವರಿಂದ ಬೋಧನೆಗಳನ್ನ ಹೊಂದಿಕೊಳ್ತಾ ಇದ್ರು. ಅನೇಕ ಸಂಗತಿಗಳನ್ನ ನಾವು ಕಲಿಬೇಕಾಗಿದೆ. ತಲೆನೆರೆತ್ತವರಿಗೆ ನಾವು ಗೌರವಿಸಬೇಕಾಗಿದೆ. ಇದು ನಾನು ಹೇಳ್ತಿರೋಂಥ ವಿಚಾರ ಅಲ್ಲ, ಇದು ಬೈಬಲ್ ನಮಗೆ ಹೇಳ್ಕೊಡ್ತಾ ಇದೆ. ಗೌರವಿಸುವುದಾದರೆ ಸನ್ಮಾನ ಇದ್ದೇ ಇದೆ. ಹಾಗೆ ನಾವು ನಮ್ಮ ಅಧಿಕಾರಿಗಳನ್ನು ಕೂಡ ಗೌರವಿಸಬೇಕಾಗಿದೆ. ಅನೇಕ ರೀತಿಯಾದ ಅಧಿಕಾರಿಗಳು, ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗದಲ್ಲಿರ್ತಕ್ಕಂಥ ಎಲ್ಲ ಅಧಿಕಾರಿಗಳನ್ನು ನಾವು ಸನ್ಮಾನಿಸಬೇಕಾಗಿದೆ. ಕೆಲವೊಮ್ಮೆ ನಮ್ಮ CM ವಿರುದ್ಧವಾಗಿ, ನಮ್ಮ PM ವಿರುದ್ಧವಾಗಿ ಮಾತಾಡ್ಬಿಡ್ತೇವೆ. ಇಲ್ಲ, ದೇವರ ವಾಕ್ಯ ಹೇಳ್ತದೆ, ರೋಮಪುರದವರು ಬರೆದ ಪತ್ರಿಕೆ 13ನೇ ಅಧ್ಯಾಯ 7ನೇ ವಚನದಲ್ಲಿ ಈ ಅಧಿಕಾರಿಗಳು, ಅದರಲ್ಲಿ 1ನೇ ವಚನ 1ರಿಂದ 7ರವರೆಗೂ ತುಂಬ ವಚನಗಳಿದೆ. ಅದರಲ್ಲಿ ಒಂದು ವಾಕ್ಯಗಳನ್ನು ಮಾತ್ರ ಓದಲಿಕ್ಕೆ ಇಷ್ಟಪಡ್ತೀನಿ. 1ನೇ ವಾಕ್ಯ: ಪ್ರತಿ ಮನುಷ್ಯನು ತನ್ನ ಮೇಲಿರುವ ಅಧಿಕಾರಿಗಳಿಗೆ ಅಧೀನನಾಗಿರಲಿ, ಯಾಕೆಂದರೆ ದೇವರಿಂದ ಹೊರತು ಒಬ್ಬನಿಗೂ ಅಧಿಕಾರವಿರುವುದಿಲ್ಲ. ಅಧಿಕಾರಿಗಳು ದೇವರಿಂದ ನೇಮಿಸಲ್ಪಟ್ಟವರು. ಮುಂದೆ ಈ ಆದುದರಿಂದ ಅಧಿಕಾರಕ್ಕೆ ಎದುರು ಬೀಳುವವನು ದೇವರ ನೇಮಕವನ್ನು ಎದುರಿಸುತ್ತಾನೆ, ಎದುರಿಸುವವರು ಶಿಕ್ಷೆಗೊಳಗಾಗುವರು. ಎಷ್ಟು ಸ್ಪಷ್ಟವಾಗಿ ಬರ್ತೀವಿ ನೋಡ್ರಿ. ಇವರು ದೇವರಿಂದಲೇ ನೇಮಕವಾದಂಥ ಅಧಿಕಾರಿಗಳು. ಇವರಿಗೆ ಎದುರು ಬಿದ್ದರೆ ನಾವು ದೇವರಿಗೆ ಎದುರು ಬಿದ್ದಂತ ಆಯ್ತಲ್ಲ. ಆದರೆ ಇವರನ್ನ ಗೌರವಿಸಿದ್ರೆ ನಾವು ದೇವರನ್ನೇ ಗೌರವಿಸಿದಂತ ಆಯ್ತಲ್ಲ. ಹಾಗಿದ್ರೆ ನಾವು ಇವರಿಗೆ ಅಧೀನರಾಗಿ ಇರಬೇಕಂತ ಹೇಳಿ ದೇವರು ಬಯಸುವ ಆತನಾಗಿದ್ದಾನೆ. ಯಾವ ಅಧಿಕಾರಿಗಳು, ಒಬ್ಬ ಪೊಲೀಸ್ ಅಧಿಕಾರಿ ಅಥವಾ ಒಂದು ಕಾನೂನನ್ನು ಮಾಡಿದರೆ ನಾವು ಅದಕ್ಕೆ ಅಧೀನರಾಗಿ ನಡ್ಕೊಳ್ಬೇಕಾಗಿದೆ. ಹೆಲ್ಮೆಟ್ ಹಾಕ್ರಿ ಅಂದರೆ ನಾವು ಹಾಕಬೇಕು. ನಾವು ಅವರಿಗೆ ಅಧೀನರಾಗಿರಬೇಕು. ಅವ್ರಿಗೆ ಅಧೀನರಾದರೆ ನಾವು ದೇವರಿಗೆ ಅಧೀನರಾಗ್ತಾ ಇದ್ದೇವೆ. ಆಗ ದೇವರು ನಮ್ಮನ್ನು ಗೌರವಿಸುವ ಆತನು, ಸನ್ಮಾನಿಸುವ ಆತನು ಆಗಿದ್ದಾನೆ. 1ನೇ ತಿಮೋತಿ ಹಾಗೆ ನಾವು ನೋಡೋದಾದರೆ ನಮ್ಮ ಆತ್ಮಿಕ ನಾಯಕರುಗಳನ್ನ, ಅಧಿಕಾರಿಗಳನ್ನ ಗೌರವಿಸಬೇಕು. 1ನೇ ತಿಮೋತಿ 5ನೇ ಅಧ್ಯಾಯ 17ನೇ ವಚನ ಹೇಗೆ ಹೇಳ್ತದೆ: ಚೆನ್ನಾಗಿ ಅಧಿಕಾರ ನಡೆಸುವ ಸಭೆಯ ಹಿರಿಯರನ್ನು, ಅವರೊಳಗೆ ವಿಶೇಷವಾಗಿ ಪ್ರಸಂಗದಲ್ಲಿಯೂ ಉಪದೇಶದಲ್ಲಿಯೂ ಕಷ್ಟಪಡುವವರನ್ನು ಇಮ್ಮಡಿಯಾದ ಮಾನಕ್ಕೆ ಯೋಗ್ಯರೆಂದು ಎಣಿಸಬೇಕು. ಇಲ್ಲಿ ಹೇಳ್ತಾ ಇರೋಂಥ ಮತ್ತೊಂದು ಅಧಿಕಾರಿ ಯಾರಂತ ಹೇಳಿದ್ರೆ ಆತ್ಮಿಕವಾದ ಅಧಿಕಾರಿ. ಸಭೆಯಲ್ಲಿರ್ತಕ್ಕಂಥ ಪಾಸ್ಟರ್ ಆಗಿರ್ಬೋದು, ಉಪದೇಶ ಮಾಡ್ತಕ್ಕಂಥ ಉಪದೇಶಿಗಳಾಗಿರ್ಬೋದು, ಅಥವಾ ಅಲ್ಲಿರ್ತಕ್ಕಂಥ ಪ್ರವಾದಿಗಳೋ, ಸೌವಾರ್ತಿಕರೋ, ಅಥವಾ ಸಭೆಯಲ್ಲಿರ್ತಕ್ಕಂಥ ಯಾವುದೋ ಒಬ್ಬ ಹಿರಿಯರೋ ಏನೋ ಒಂದು ನಿಮಗೆ ಹೇಳ್ಕೊಡ್ತಾ ಇದ್ದಾರೆ. ಆತ್ಮಿಕವಾಗಿ ನೀವು ಅವ್ರನ್ನ ಕಲಿತಾ ಇದ್ದೀರಿ. ಅವರಿಗೆ ಇಮ್ಮಡಿಯಾದ ಮಾನಕ್ಕೆ ಅವ್ರನ್ನ ಯೋಗ್ಯರೆಂದು ಎಣಿಸ್ಬೇಕಂತ ಹೇಳಿ ಇಲ್ಲಿ ತಿಮೋತಿಯ ಪತ್ರಿಕೆಯಲ್ಲಿ ಪೌಲನು ತಿಮೋತಿಗೆ ಹೇಳ್ತಿದ್ದಾನೆ. ಇವತ್ತು ಎಷ್ಟೋ ತಿಮೋತಿಗಳಾಗಿರುವ ನಮಗೆ ಪೌಲನು ಹೇಳ್ತಿರುವಂಥ ಒಂದು ವಿಚಾರ, ನಾವು ನಮ್ಮ ಹಿರಿಯರನ್ನು ಗೌರವಿಸಬೇಕು, ನಮ್ಮ ಹಿರಿಯರನ್ನು ನಾವು ಸನ್ಮಾನಿಸಬೇಕು, ನಮ್ಮ ಹಿರಿಯರನ್ನು ನಾವು ಯೋಗ್ಯರೆಂದು ಅವರಿಗೆ ಮಾನ ಮರ್ಯಾದೆ ಕೊಟ್ಟು ನಾವು ಗೌರವಿಸಬೇಕು. ಪ್ರಿಯರೇ, ಹೀಗೆ ನಾವೆಲ್ಲರನ್ನೂ ಗೌರವಿಸಬೇಕಂತ ಹೇಳಿ ದೇವರು ಬಯಸುವಾತನಾಗಿದೆ. ಅದು ಮಾತ್ರವಲ್ಲದೆ ಕಡೆಯದಾಗಿ ನಾವು ನೋಡುವುದಾದರೆ ಎಫೆಸ 5ನೇ ಅಧ್ಯಾಯದಲ್ಲಿ ತುಂಬ ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ, ಸ್ತ್ರೀಯರೇ ನಿಮ್ಮ ಪುರುಷರಿಗೆ ಅಧೀನರಾಗಿ ನಡ್ಕೊಳ್ರಿ. ಅದನ್ನು ವಾಕ್ಯವನ್ನು ತೆಗೆದುಕೊಳ್ಳೋಣ. ಎಫೆಸದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 22ನೇ ವಚನ: ಸ್ತ್ರೀಯರೇ ನೀವು ಕರ್ತನಿಗೆ ಹೇಗೋ ಹಾಗೆ ನಿಮ್ಮ ಗಂಡಂದರಿಗೆ ಅಧೀನರಾಗಿರ್ರಿ. ಕ್ರಿಸ್ತನು ಸಭೆಗೆ ತಲೆಯಾಗಿರೋ ಪ್ರಕಾರವೇ ಗಂಡನು ಹೆಂಡತಿಗೆ ತಲೆಯಾಗಿದ್ದಾನೆ. ಹಾಗಿದ್ರೆ ಪ್ರಿಯರೇ, ಇಲ್ಲಿ ನಾವು ನೋಡುವಂತೆ ನಾವು ಸ್ತ್ರೀಯರು ಗಂಡಂದಿರಿಗೆ ಅಧೀನರಾಗಿರಬೇಕು, ಅವ್ರನ್ನ ಗೌರವಿಸಬೇಕು, ಅವ್ರಿಗೆ ಅಧೀನವಾಗಿ ನಡ್ಕೊಳ್ಬೇಕು. ಆಗ ಅಲ್ಲಿ ಆಶೀರ್ವಾದ, ಅಲ್ಲಿ ಬೆಳವಣಿಗೆ ಬರಬೇಕಂತ ಹೇಳಿದ್ರೆ ನಾವು ನೋಡ್ರಿ, ಎಲ್ಲೆಲ್ಲ ಗೌರವಿಸ್ಬೇಕು. ನಾವು ನೋಡಿದ್ವಿ, ದೇವರನ್ನ ಗೌರವಿಸ್ಬೇಕು, ನಮ್ಮ ಅಧಿಕಾರಿಗಳನ್ನ ಗೌರವಿಸಬೇಕು, ನಮ್ಮ ತಂದೆ ತಾಯಿಗಳನ್ನ ಗೌರವಿಸಬೇಕು, ವೃದ್ಧರನ್ನು ಗೌರವಿಸಬೇಕು, ಮತ್ತು ನಮ್ಮ ಆತ್ಮಿಕ ನಾಯಕರುಗಳನ್ನು ಗೌರವಿಸಬೇಕು. ಮತ್ತು ಅದು ಮಾತ್ರವಲ್ಲದೆ ನಮ್ಮ ಜೊತೆಯಲ್ಲಿರ್ತಕ್ಕಂತಹ ಗಂಡನನ್ನು ಗೌರವಿಸಬೇಕು, ತಲೆನೆರೆತವರನ್ನು ಎಷ್ಟು ಜನರನ್ನು ಗೌರವಿಸ್ಲಿಕ್ಕಾಗಿ ದೇವರು ಬಯಸ್ತಿದ್ದಾರೆ. ನಮ್ಮ ದೇವರು ಯಾವಾಗಲೂ ಗೌರವಿಸುವ ದೇವರು. ಆತನು ಅಗೌರವ ತೋರುವ ದೇವರಲ್ಲ, ಗೌರವಿಸಬೇಕಂತ ಆತನು ಬಯಸುವ ಆತನಾಗಿದ್ದಾನೆ. ಹಾಗಿರೋದ್ರಿಂದ ನಾವು ಆತ್ಮಿಕವಾಗಿ ಬೆಳೆಯುವಂತೆ, ಈ ಆತ್ಮಿಕ ಬೆಳವಣಿಗೆಗೆ ತಡೆಯಾಗಿರುವ ಅಗೌರವ ಎಂಬಂಥ ವಿಚಾರವನ್ನು ನಮ್ಮಿಂದ ತೆಗೆದುಹಾಕಿಬಿಡೋಣ. ಹಾಗೆ ನಾವು ಪ್ರಾರ್ಥಿಸೋಣ.
ನಮ್ಮನ್ನು ಒಪ್ಪಿಸಿಕೊಟ್ಟು ನಾವು ಪ್ರಾರ್ಥಿಸೋಣ. ಕರ್ತನು ತಾನೇ ನಮಗೆ ಸಹಾಯ ಮಾಡಲಿ, ಎಲ್ಲರನ್ನು ಗೌರವಿಸುವಂತೆ. ಬೈಬಲ್ ವಾಕ್ಯ ಹೇಳ್ತದೆ, ವಕ್ರಬುದ್ಧಿಯುಳ್ಳವರಿಗೂ ಅಧೀನರಾಗಿರು. ನಿಮ್ಮ ತಂದೆಯೋ, ನಿಮ್ಮ ತಾಯಿಯೋ, ನಿಮ್ಮ ನಾಯಕರುಗಳು ವಕ್ರಬುದ್ಧಿಯುಳ್ಳವರಾಗಿದ್ದರೂ ಕೂಡ ಅವರಿಗೆ ನೀವು ಗೌರವ ತೋರಿಸ್ರಿ. ದೇವರು ನಿಮ್ಮನ್ನು ಸನ್ಮಾನಿಸ್ತಾನೆ.